ಮಹಾಲಕ್ಷ್ಮಿ ಆಗ್ತಾಳೆ, ನಾಳೆ ಮುತ್ತೈದೆಯರಿಗೆ ಬಾಗಿನ ಕೊಡ್ತಾವಳು ಮಹಾಗೌರಿ ಆಗ್ತಾಳೆ. ಈ ನವದುರ್ಗಿಯರು ನೀವೇ, ಬೇರೆ ಯಾರಲ್ಲ. ಒಳ್ಳೆ ಕಾನ್ಸೆಪ್ಟ್, ನಮ್ಮ ಅಧ್ಯಕ್ಷರ ಕಾನ್ಸೆಪ್ಟಿಗೆ ನಮ್ದೊಂದು ನಮಸ್ಕಾರ. ಯಾಕೆ ಶಕ್ತಿಯನ್ನು ಆರಾಧನೆ ಮಾಡಬೇಕಾಗಿದೆ, ಶಕ್ತಿಯನ್ನು ಆರಾಧನೆ ಮಾಡಬೇಕಾದ್ರೂ ಶಕ್ತಿ. ಇನ್ನೊಂದು ನೆಕ್ಸ್ಟ್ ದೇವಸ್ಥಾನ ಚಿನ್ನದಾಗ್ಲಿಕ್ಕೆ ಒಂದು ಐಡಿಯಾ ಹೇಳ್ಕೊಡ್ತೀನಿ, ನಾನು ಸೇರ್ಕೊಳ್ತೀನಿ. ನಾನು ನನ್ನ ಕೈಲಾದ ಚಿನ್ನ ಮತ್ತೆ ಬೆಳ್ಳಿಯೊಂದಿಗೆ ಮತ್ತೆ ಭೇಟಿ ಆಗ್ಲಿಕ್ಕಿದೆ ದೇವಸ್ಥಾನ. ನಂಗೆ ಗೊತ್ತಿಲ್ಲ, ಇವತ್ತು ಅಮ್ಮನವರು ಬರ್ತಾ ಸುರೇಶಣ್ಣ ಮೊನ್ನೆ ಫೋನ್ ಮಾಡಿದಾಗ ಒಂದು ಪ್ರೇರಣೆ, ಅಮ್ಮನವರಿಗೆ ಬೆಳ್ಳಿ ಸಮರ್ಪಣೆ ಮಾಡಬೇಕು ಅಂತ. ಒಳಗೆ ಹೋಗಿ ನೋಡ್ಬೇಕಾದ್ರೆ ಇಲ್ಲಿ ಬೆಳ್ಳಿ ಬಂಗಾರದ್ದೇ ಕಾನ್ಸೆಪ್ಟ್. ಹಾಗಾಗಿ ಒಂದಿಷ್ಟು ನನ್ನ ಕಡೆಯಿಂದನೂ ನನ್ನ ಡಿವೋಟಿಗಳ ಕಡೆಯಿಂದನೂ ಈ ಅಳಿಲು ರಾಮನ ಸೇತುವೆಗೆ ಮರಳು ತಂದಾಗೆ ನಾವೊಂದು ಸ್ವಲ್ಪ ಚಿನ್ನ ಬೆಳ್ಳಿಯ ಮರಳಂತ ಹಾಕುವ ಅಂತ ಹೇಳಿ. ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದು ರಿಕ್ವೆಸ್ಟ್, ಇಲ್ಲಿ ಜೈಶಂಕರ್ ಅವರ ಪ್ರಯೋಗ ಮಾಡಿದ್ರು ಅಲ್ವಾ, ಲಕ್ಷ್ಮಿಯನ್ನ ಚಿನ್ನದ ಕಲಶ ಇಡೋ ಹಿಸ್ಟರಿಯ ಪ್ರಯೋಗ ಮಾಡಿದ್ದು ಅವ್ರು ಮಾಡಿದವರು ಇಲ್ಲೇ ಇದ್ದಾರೆ. ಅಲ್ಲಿ ಕಾನ್ಸೆಪ್ಟ್ ಏನಿತ್ತು, ಎಲ್ಲ ಹೆಣ್ಮಕ್ಳು ಒಂದೊಂದು ಗ್ರಾಮ್ ಚಿನ್ನ ತಂದುಕೊಟ್ರು. ಚಿನ್ನ ಜಾಸ್ತಿ ಗಂಡಸರ ಹತ್ರ ಇರೋದು ಬ್ಯಾಂಕಲ್ಲಿ ಲೋನಲ್ಲಿ ಇರುತ್ತೆ, ಹೆಣ್ಣು ಮಕ್ಕಳ ಹತ್ರ ಮನೇಲಿ ಕದ್ದು ಹಾವು ನಿಧಿ ಇಟ್ಟಾಗ ಒಂಚೂರು ಇಟ್ಟಿರ್ತಾರೆ. ಅದರಲ್ಲಿ ಒಂದೊಂದು ಗ್ರಾಮನ್ನ ಅಮ್ಮನವರಿಗೆ ಅಂತ ತೆಗ್ದಿಡಿ. ಹಾಗೆ ತೆಗ್ದಿಟ್ರೆ ಆ ಚಿನ್ನದ ಮಂಟಪಕ್ಕೆ ಬೇರೆ ಯಾರ ಹತ್ರ ಡೊನೇಷನ್ ಕೇಳೋದು ಬೇಡ, ನಮ್ಮ ಮಹಿಳಾ ಮಂಡಳಿಯೇ ಸಾಕು. ಮತ್ತೆ ನಮ್ಮ ವಿಕ್ರಮ್ ಇದ್ದಾನೆ, ಅವನ ಚಾನೆಲ್ ಉದ್ಘಾಟನೆ ಮಾಡಿದ್ದು ನಾವೇ. ಅವನ ಸೋಷಿಯಲ್ ಮೀಡಿಯಾದಕ್ಕಿಂತ ಫಾಸ್ಟ್ ಒಂದಿದೆ ಪ್ರಪಂಚದಲ್ಲಿ, ಯಾರು ಅಂದರೆ ಹೆಂಗಸರು. ಈ ಬೆಳಕಿನಕ್ಕಿಂತ ವೇಗ ಮನಸ್ಸಂತೆ, ಮನಸ್ಸಿನಕ್ಕಿಂತ ವೇಗ ಹೆಣ್ಣು ಮಕ್ಕಳ ಬಾಯಿ. ಈ ನೋಡಿಬೇಕಾದ್ರೆ ಸ್ಯಾರಿದೆಲ್ಲ ಶೋಸ್ ಶುರುವಾಗಬೇಕಾದ್ರೆ ಒಂದು ಸಣ್ಣ ಪ್ರಯೋಗ ನಾವು ಮಾಡಿದ್ವಿ ಶಿವಮೊಗ್ಗದಲ್ಲಿ. ನಮ್ಮ ಡಾಕ್ಟರ್ ಸರ್ಜಿ ಸುಮ್ಮ ಪಟ್ಟಾಭಿರಾಮ್ ಎಲ್ಲ ಸೇರಿ ಒಂದು ಸ್ವದೇಶಿ ಆಚರಣೆ ಮಾಡಬೇಕು, ಸ್ವದೇಶಿ ಊಟ, ನಮ್ಮ ದೇಶದ ಬಟ್ಟೆ, ಇದನ್ನೆಲ್ಲ ಜನಕ್ಕೆ ಮುಟ್ಟಿಸ್ಬೇಕು. ಎಲ್ಲರೂ ಕೇಳಿದ್ರೆ ಈ ಪ್ರಯೋಗ ವರ್ಕ್ ಆಗುತ್ತಾ ಅಂತ. ಒಂದು ಸಿಂಪಲ್ ಐಡಿಯಾ ಹೇಳಿದೆ ನಾನು. ಅವರೆಲ್ಲರೂ ಸೇರಿ ತೀರ್ಮಾನಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ವಿಚಾರ ತಿಳಿಸೋದು 10 ಮೊಬೈಲ್ಗಿಂತ ಬೇಗ ಹೋಗಿರುತ್ತೆ. ಹೆಂಗಸರಿಗೆ ಬೇಕಾದ್ರೆ ಹೇಳಿ ಇದನ್ನು ಹೇಳಬೇಡ ಅಂತ ಹೇಳಬೇಕು. ಅವಳು ಸಂಧ್ಯೆ ಆಗೋದ್ರೊಳಗೆ ಹೇಳಬೇಡ ಅಂತ ಹೇಳಿ 100 ಜನಕ್ಕೆ ಹೇಳಿರ್ತಾರೆ. ಈ ಸಿಂಪಲ್ ಕಾನ್ಸೆಪ್ಟ್ ಅನ್ನು ಅಧ್ಯಕ್ಷರಿಗೆ ಹೇಳಿಕೊಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇಲ್ಲಿ ಮಹಿಳಾ ಮಣಿಯರೇ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ರಂಗೋಲಿ, ವಿಷ್ಣು ಸಹಸ್ರನಾಮ, ತಕ್ಕಮಟ್ಟಿಗೆ ಮಾಂಗಲ್ಯ, ಕುಂಕುಮ, ಬಳೆ, ಸಂಸ್ಕಾರ, ಭಜನೆ ಇದೆಲ್ಲ ಉಳಿದಿದ್ರೆ ಅದು ಹೆಂಗಸರಿಂದ, ಅದರಲ್ಲಿ ಯಾವ ಸಂಶಯ ಇದೆ. ಹೆಂಗಸರ ಕೊಡುಗೆ. ಮನೆಯಲ್ಲಿ ಇವತ್ತು ಮಕ್ಕಳು ಸಣ್ಣ ಮಟ್ಟಕ್ಕೆ ಸಂಸ್ಕಾರ ಕಲ್ತಿದ್ದಾರೆ ಅಂದ್ರೆ ಅದಕ್ಕೆ ತಾಯಿ ಮಾತೃದೇವೋ ಭವ. ಇವತ್ತು ಆ ಮಾತೃಕೆಯರ ಮೂಲ ತಾಯಿ ಕೂಷ್ಮಾಂಡಿನಿ ಅಂದ್ರೆ ಇಡೀ ಜಗತ್ತನ್ನು ಕ್ರಿಯೇಟ್ ಮಾಡಿದವಳು ನವದುರ್ಗೆ, ಅದೊಂದು ಅರ್ಥ. ಆ ದೇವಿಯನ್ನು ನೀವು ಇವತ್ತು ಆರಾಧನೆ ಮಾಡ್ತಾ ಇದ್ದೀರಿ. ಅದು ನಿಮ್ಮ ನಾನೆಲ್ಲ ಹೆಣ್ಮಕ್ಳಿಗೆ ಕೇಳೋದಿಷ್ಟ, ನಿಮ್ಮ ಭಜನಾ ಕೇಂದ್ರದಲ್ಲಿ